ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಗಳಲ್ಲಿ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯದಲ್ಲಿ ಅನುಕುಮಾರ್ ಇದ್ದಾನೆ, ಅದು ಕೂಡ ಪತ್ತೆ ಆಗಿದೆ. ಹಲವೆಡೆ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡಗೆ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ ಯಾಕೆ ಕೊಡಬಾರ್ದು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಹಲವೆಡೆ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ. ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದು ಹೇಗೆ, ಆ ನಂತರ ಯಾವ ರೀತಿಯಲ್ಲಿ ಮರ್ಡರ್ ನಡೀತು ಅನ್ನೋಂಥದ್ದನ್ನು ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತಾ ಇದ್ದಾರೆ ಕೋರ್ಟ್ಗೆ ಎಸ್ಪಿಪಿ. ಸೊ ಯಾಕೆ ಜಾಮೀನು ಕೊಡಬಾರ್ದು ಅಂದರೆ ಇದೊಂದು ಉದ್ದೇಶಿತ ಕೃತ್ಯ ಆಗಿತ್ತು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳಲ್ಲಿ ಏನೇನು ಕಲೆಕ್ಟ್ ಮಾಡಿದ್ದಾರೆ, ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ಎವಿಡೆನ್ಸ್ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೋರ್ಟ್ ಮುಂದೆ. ಅನುಕುಮಾರ್ ಕೂಡ ಹಲವು ಸಿಸಿಟಿವಿ ದೃಶ್ಯಗಳಲ್ಲಿ ಇರೋದು ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಾಮೀನು ಕೊಟ್ಟರೆ ಏನಾಗತ್ತೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಲವೆಡೆ ಅನುಕುಮಾರ್ ಕೂಡ ಇರೋದು ಪತ್ತೆ ಆಗಿದೆ. ಅಂದರೆ ರೇಣುಕಾಸ್ವಾಮಿಯನ್ನು ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಏನಾಗತ್ತೆ, ಇವತ್ತು ಜಾಮೀನು ಸಿಗತ್ತಾ ಪವಿತ್ರ ಗೌಡಗೆ ಅಥವಾ ಇಲ್ವಾ ಅನ್ನೋಂಥದ್ದು ಪವಿತ್ರ ಗೌಡ ಪರ ವಕೀಲರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವಿತ್ರ ಅಂಡ್ ಗ್ಯಾಂಗ್ಗೆ ಜಾಮೀನು ನೀಡದಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವಿತ್ರ ಅಂಡ್ ಗ್ಯಾಂಗ್ಗೆ ಯಾವ ಕಾರಣಕ್ಕೋಸ್ಕರ ಜಾಮೀನು ನೀಡಬಾರದು ಅಂತ ಹೇಳ್ತಾ ಇದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿಗಳ ಕುರಿತು ವಿಚಾರಣೆ ಇನ್ನೂ ಪ್ರಗತಿಯಲ್ಲಿದೆ. ಮುಂದಿನ ಅಂಶ, ಆರೋಪಿಗಳು ಕೃತ್ಯ ಎಸಗಿರೋದು ಪ್ರೈಮಾ ಫೇಸಿ ಅಂದ್ರೆ ಮೇಲ್ನೋಟಕ್ಕೆ ಪತ್ತೆಯಾಗಿದೆ ಅಂತ. ಪವಿತ್ರ ಗೌಡ ಅವ್ರಿಗೆ ಮಹಿಳೆ ಅನ್ನುವ ಕಾರಣ ಇಟ್ಕೊಂಡು ಜಾಮೀನು ಕೊಡಕ್ಕಾಗಲ್ಲ. ಯಾಕಂತಂದ್ರೆ ಈ ಪ್ರಕರಣ ಅಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಅಷ್ಟು ಗಂಭೀರವಾದಂತಹ ಪ್ರಕರಣ ಇದೆ ಅನ್ನೋದನ್ನ, ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಪತ್ತೆ ಆಗಿದೆ, ಮೇಲ್ನೋಟಕ್ಕೆ ಪ್ರೂವ್ ಆಗ್ತಾ ಇದೆ ಲಭ್ಯ ಇರೋ ಸಾಕ್ಷಿಗಳನ್ನ ನೋಡಿದ್ರೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಮಹಿಳೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡಗೆ ಜಾಮೀನು ಸಿಗತ್ತೆ ಅಂತ ಹಲವು ಮಂದಿ ಕಾನೂನು ತಜ್ಞರು ಹೇಳ್ತಾ ಇದ್ರು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಗಳಲ್ಲಿ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯದಲ್ಲಿ ಅನುಕುಮಾರ್ ಇದ್ದಾನೆ, ಅದು ಕೂಡ ಪತ್ತೆ ಆಗಿದೆ. ಹಲವೆಡೆ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡಗೆ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ ಯಾಕೆ ಕೊಡಬಾರ್ದು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಹಲವೆಡೆ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ. ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದು ಹೇಗೆ, ಆ ನಂತರ ಯಾವ ರೀತಿಯಲ್ಲಿ ಮರ್ಡರ್ ನಡೀತು ಅನ್ನೋಂಥದ್ದನ್ನು ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತಾ ಇದ್ದಾರೆ ಕೋರ್ಟ್ಗೆ ಎಸ್ಪಿಪಿ. ಸೊ ಯಾಕೆ ಜಾಮೀನು ಕೊಡಬಾರ್ದು ಅಂದರೆ ಇದೊಂದು ಉದ್ದೇಶಿತ ಕೃತ್ಯ ಆಗಿತ್ತು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳಲ್ಲಿ ಏನೇನು ಕಲೆಕ್ಟ್ ಮಾಡಿದ್ದಾರೆ, ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ಎವಿಡೆನ್ಸ್ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೋರ್ಟ್ ಮುಂದೆ. ಅನುಕುಮಾರ್ ಕೂಡ ಹಲವು ಸಿಸಿಟಿವಿ ದೃಶ್ಯಗಳಲ್ಲಿ ಇರೋದು ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಾಮೀನು ಕೊಟ್ಟರೆ ಏನಾಗತ್ತೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಹಲವೆಡೆ ಅನುಕುಮಾರ್ ಕೂಡ ಇರೋದು ಪತ್ತೆ ಆಗಿದೆ. ಅಂದರೆ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಏನಾಗತ್ತೆ, ಇವತ್ತು ಜಾಮೀನು ಸಿಗತ್ತಾ ಪವಿತ್ರ ಗೌಡಗೆ ಅಥವಾ ಇಲ್ವಾ ಅನ್ನುವಂಥದ್ದು ಪವಿತ್ರ ಗೌಡ ಪರ ವಕೀಲರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವಿತ್ರ ಅಂಡ್ ಗ್ಯಾಂಗ್ಗೆ ಜಾಮೀನು ನೀಡದಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವಿತ್ರ ಅಂಡ್ ಗ್ಯಾಂಗ್ಗೆ ಯಾವ ಕಾರಣಕ್ಕೋಸ್ಕರ ಜಾಮೀನು ನೀಡಬಾರದು ಅಂತ ಹೇಳ್ತಾ ಇದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿಗಳ ಕುರಿತು ವಿಚಾರಣೆ ಇನ್ನೂ ಪ್ರಗತಿಯಲ್ಲಿದೆ. ಮುಂದಿನ ಅಂಶ, ಆರೋಪಿಗಳು ಕೃತ್ಯ ಎಸಗಿರೋದು ಪ್ರೈಮಾ ಫೇಸಿ ಅಂದ್ರೆ ಮೇಲ್ನೋಟಕ್ಕೆ ಪತ್ತೆಯಾಗಿದೆ ಅಂತ. ಪವಿತ್ರ ಗೌಡ ಅವ್ರಿಗೆ ಮಹಿಳೆ ಅನ್ನುವ ಕಾರಣ ಇಟ್ಕೊಂಡು ಜಾಮೀನು ಕೊಡಕ್ಕಾಗಲ್ಲ. ಯಾಕಂತಂದ್ರೆ ಈ ಪ್ರಕರಣ ಅಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಅಷ್ಟು ಗಂಭೀರವಾದಂತ ಪ್ರಕರಣ ಇದೆ ಅನ್ನೋದನ್ನ, ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಪತ್ತೆ ಆಗಿದೆ, ಮೇಲ್ನೋಟಕ್ಕೆ ಪ್ರೂವ್ ಆಗ್ತಾ ಇದೆ ಲಭ್ಯ ಇರೋ ಸಾಕ್ಷಿಗಳನ್ನ ನೋಡಿದ್ರೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಮಹಿಳೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡಗೆ ಜಾಮೀನು ಸಿಗತ್ತೆ ಅಂತ ಹಲವು ಮಂದಿ ಕಾನೂನು ತಜ್ಞರು ಹೇಳ್ತಾ ಇದ್ರು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಗಳಲ್ಲಿ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯದಲ್ಲಿ ಅನುಕುಮಾರ್ ಇದ್ದಾನೆ, ಅದು ಕೂಡ ಪತ್ತೆ ಆಗಿದೆ. ಹಲವೆಡೆ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡಗೆ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ ಯಾಕೆ ಕೊಡಬಾರ್ದು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಹಲವೆಡೆ ಅನುಕುಮಾರ್ ಇರೋದು ಕೂಡ ಪತ್ತೆ ಆಗಿದೆ. ರೇಣುಕಾಸ್ವಾಮಿನ ಬಂದಿದ್ದು ಹೇಗೆ, ಆ ನಂತರ ಯಾವ ರೀತಿಯಲ್ಲಿ ಮರ್ಡರ್ ನಡೀತು ಅನ್ನೋಂಥದ್ದನ್ನ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತಾ ಇದ್ದಾರೆ ಕೋರ್ಟ್ಗೆ ಎಸ್ಪಿಪಿ. ಸೊ ಯಾಕೆ ಜಾಮೀನು ಕೊಡಬಾರ್ದು ಅಂದರೆ ಇದೊಂದು ಉದ್ದೇಶಿತ ಕೃತ್ಯ ಆಗಿತ್ತು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳಲ್ಲಿ ಏನೇನು ಕಲೆಕ್ಟ್ ಮಾಡಿದ್ದಾರೆ, ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ಎವಿಡೆನ್ಸ್ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೋರ್ಟ್ ಮುಂದೆ. ಅನುಕುಮಾರ್ ಕೂಡ ಹಲವು ಸಿಸಿಟಿವಿ ದೃಶ್ಯಗಳಲ್ಲಿ ಇರೋದು ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಾಮೀನು ಕೊಟ್ಟರೆ ಏನಾಗತ್ತೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಲವೆಡೆ ಅನುಕುಮಾರ್ ಕೂಡ ಇರೋದು ಪತ್ತೆ ಆಗಿದೆ. ಅಂದರೆ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಏನಾಗತ್ತೆ, ಇವತ್ತು ಜಾಮೀನು ಸಿಗತ್ತಾ ಪವಿತ್ರ ಗೌಡಗೆ ಅಥವಾ ಇಲ್ವಾ ಅನ್ನುವಂಥದ್ದು ಪವಿತ್ರ ಗೌಡ ಪರ ವಕೀಲರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವಿತ್ರ ಅಂಡ್ ಗ್ಯಾಂಗ್ಗೆ ಜಾಮೀನು ನೀಡದಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ.
ಪವಿತ್ರ ಅಂಡ್ ಗ್ಯಾಂಗ್ಗೆ ಯಾವ ಕಾರಣಕ್ಕೋಸ್ಕರ ಜಾಮೀನು ನೀಡಬಾರದು ಅಂತ ಹೇಳ್ತಾ ಇದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿಗಳ ಕುರಿತು ವಿಚಾರಣೆ ಇನ್ನೂ ಪ್ರಗತಿಯಲ್ಲಿದೆ. ಮುಂದಿನ ಅಂಶ, ಆರೋಪಿಗಳು ಕೃತ್ಯ ಎಸಗಿರೋದು ಪ್ರೈಮಾ ಫೇಸಿ ಅಂದ್ರೆ ಮೇಲ್ನೋಟಕ್ಕೆ ಪತ್ತೆಯಾಗಿದೆ ಅಂತ. ಪವಿತ್ರ ಗೌಡ ಅವ್ರಿಗೆ ಮಹಿಳೆ ಅನ್ನುವ ಕಾರಣ ಇಟ್ಕೊಂಡು ಜಾಮೀನು ಕೊಡಕ್ಕಾಗಲ್ಲ. ಯಾಕಂತಂದ್ರೆ ಈ ಪ್ರಕರಣ ಅಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಅಷ್ಟು ಗಂಭೀರವಾದಂತ ಪ್ರಕರಣ ಇದೆ ಅನ್ನೋದನ್ನ, ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಪತ್ತೆ ಆಗಿದೆ, ಮೇಲ್ನೋಟಕ್ಕೆ ಪ್ರೂವ್ ಆಗ್ತಾ ಇದೆ ಲಭ್ಯ ಇರೋ ಸಾಕ್ಷಿಗಳನ್ನ ನೋಡಿದ್ರೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಮಹಿಳೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡಗೆ ಜಾಮೀನು ಸಿಗತ್ತೆ ಅಂತ ಹಲವು ಮಂದಿ ಕಾನೂನು ತಜ್ಞರು ಹೇಳ್ತಾ ಇದ್ರು.